ಸ್ಟಾರ್ಟ್ ಮಾಡ್ಬಿಡಿ. ಸ್ವಲ್ಪ ಜಾಗ ಬಿಡಿ. ನಾಗಮಂಗಲ ಪಟ್ಟಣ 9ನೇ ವಾರ್ಡಿಂದ ನಮ್ಮ ಆಸ್ಥಾನ ಪಂಚಾಯತ್ ವತಿಯಿಂದ ಸರ್ವರಿಗೂ ಆರೋಗ್ಯ ತಪಾಸಣೆ ಕೇಂದ್ರ ನಿರ್ಮಿಸಿದ್ದೀವಿ. ಎಲ್ಲರೂ ಸರ್ವರಿಗೂ ಬಂದು ಆಗಮಿಸಿದ್ದಾರೆ. ಫ್ರೀ ಚೆಕಪ್ಸ್ ಎಲ್ಲ ಕನ್ನಡಕ ಮತ್ತು ಶುಗರು, BP, ಥೈರಾಯ್ಡು ಇತ್ಯಾದಿ ಎಲ್ಲ ರೋಗಗಳಿಗೂ ಚೆಕಪ್ ಇದೆ, ಫ್ರೀ. ಎಲ್ಲರೂ ಬಂದಿದ್ದಾರೆ ಆಸ್ಥಾನ ಪಂಚಾಯತ್ ವತಿಯಿಂದ. ಏನಿದ್ರು ಉದ್ದೇಶ ಏನು ಸರ್? ಇನ್ನು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಈಗ ಶುರು ಮಾಡಿದ್ರು, ಮೊದಲನೇ ವರ್ಷ. ಪ್ರತಿ ವರ್ಷ ನಡೆಸ್ಬೇಕಂತ ಒಂದು ತೀರ್ಮಾನ ಮಾಡಿ. ತಮ್ಮ ಹೆಸರು? ನನ್ನ ಹೆಸರು ನೂರ್ ಮೊಹಮ್ಮದ್ ಅಂತ. ಮುಖ್ಯ ಉದ್ದೇಶ ಪಂಚಾಯತ್ನಿಂದ ಮೆಡಿಕಲ್ ಚೆಕಪ್, ಫ್ರೀ ಚೆಕಪ್ ಮಾಡಿಸ್ತಾ ಇದ್ವಿ. ಶುಗರು, BP, ಥೈರಾಯ್ಡು, ಕಣ್ಣಿನ ಪರೀಕ್ಷೆ ಎಲ್ಲ ಮಾಡ್ತಾ ಇದ್ವಿ. ಕಣ್ಣಿನ ಪರೀಕ್ಷೆನ ಪ್ರಾಬ್ಲಮ್ ಇದ್ದರೆ ಕನ್ನಡಕನೂ ಕೊಡ್ತಾ ಇದ್ವಿ. ಶುಗರ್ ಏನಾದರೂ ಜಾಸ್ತಿ ಇದ್ದರೆ ಡಾಕ್ಟರ್ ಬಂದಿದ್ದಾರೆ, ಕನ್ಸಲ್ಟ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಟ್ರೀಟ್ಮೆಂಟ್ ಹೆಂಗೆ ಮಾತ್ರೆ ತಗೋಬೇಕು ಎಲ್ಲ ಹೇಳ್ತಾ ಇದ್ದಾರೆ. ಪಂಚಾಯತ್ ವತಿಯಿಂದ ಇವತ್ತು ನಾವು ಉಚಿತವಾಗಿ ಆರೋಗ್ಯ ತಪಾಸಣೆ ಹಮ್ಮಿಕೊಂಡಿರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಎಲ್ಲ ಬಡವರಿಗೂ ಕೂಡ ಕೆಲವೊಬ್ಬರಿಗೆ ಮೈಸೂರು ಹೋಗಿ ಚಿಕಿತ್ಸೆ ಪಡೆಯಲಿಕ್ಕಾಗಲ್ಲ. ಅಂಥವ್ರಿಗೆಲ್ಲ ನಾವು ಮೈಸೂರಿಂದ ಡಾಕ್ಟರ್ ತರಿಸಿ ಇವತ್ತು ನೇತ್ರ ಅಂದರೆ ಕಣ್ಣಿನ ಆಗಿರಬಹುದು, BP, ಶುಗರ್, ಥೈರಾಯ್ಡ್ ಇರೋರಿಗಾಗಿರ್ಬೋದು ಜನರಲ್ ಚೆಕಪ್ ಉಚಿತವಾಗಿ ಕೊಡ್ತಿದ್ದೀವಿ. ಅದ್ರ ಉದ್ದೇಶ ಇಷ್ಟ, ಎಲ್ಲ ಬಡವರಿಗೆ ಯೂಸ್ ಆಗಲಿ ಅಂದ್ಬಿಟ್ಟು. ನಮ್ಮ ಆಸ್ಥಾನ ಪಂಚಾಯತ್ ಇವತ್ತು ಹಮ್ಮಿಕೊಂಡಿರೋದೇನೆಂದರೆ, ಇದು ಕೇವಲ ಕ್ಯಾಸ್ಟಿಸಮ್ ಅಲ್ಲ, ಇಲ್ಲಿ ಎಲ್ಲ ಧರ್ಮಗಳು ಕೂಡ ಒಂದು ಅಂತ ನಾವು ನಮ್ಮ ಆಸ್ಥಾನ ಪಂಚಾಯತ್ ವತಿಯಿಂದ ಎತ್ತಿ ಹಿಡಿತಿರೋದು. ಹಾಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಆಸ್ಥಾನ ಪಂಚಾಯತ್ ವತಿಯಿಂದ ಹಮ್ಮಿಕೊಂಡು ಇವತ್ತು ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ಪ್ರಾರ್ಥಿಸುತ್ತಾ, ಹಾಗೆ ನೀವೆಲ್ಲ ಬಂದಿದ್ದೀರಾ, ನಿಮಗೂ ಕೂಡ ಧನ್ಯವಾದಗಳು. ಪ್ರೆಸಿಡೆಂಟ್ ಆದಂತಹ ನೂರ್ ಮೊಹಮ್ಮದ್ ಅವರ ವತಿಯಿಂದ ಇವತ್ತು ನೇತ್ರಾಲಯ ಆಸ್ಪತ್ರೆ ಮತ್ತು ಕ್ಲಿಯರ್ಮೇಡ್ ಆಸ್ಪತ್ರೆಯ ವೈದ್ಯರು ಮತ್ತು ಅಲ್ಲಿಯ ಸಿಬ್ಬಂದಿ ಕೂಡ ಬಂದಿದ್ದಾರೆ. ಬಂದು ಚಿಕಿತ್ಸೆಯನ್ನು ಪೂರ್ಣಗೊಳಿಸಲು ಅವರು ಎಲ್ಲ ಕೆಲಸ ಕಾರ್ಯಗಳನ್ನು ಅವ್ರ ಪಾಡಿಗವ್ರು ಮಾಡ್ಕೊತಿದ್ದಾರೆ. ಹಾಗೆ ಎಲ್ಲರೂ ಕೂಡ ಬಂದು ಇದೇ ರೀತಿ ನಮಗೆ ಸಹಕರಿಸಿ, ಮಾಧ್ಯಮದವರ ಮುಖಾಂತರ ಒಂದು ವಿನಂತಿ ಏನಂದರೆ, ನಾವು ಯಾವುದೇ ಒಂದು ಫಂಕ್ಷನ್ ಮಾಡಿದ್ರು ಕೂಡ ದಯವಿಟ್ಟು ಬಂದು ಸಹಕಾರ ಮಾಡಬೇಕು ಅಂತ ನಿಮ್ಮಲ್ಲೂ ಕೇಳ್ಕೊತಿದ್ದೀನಿ.